ನರವಿಜ್ಞಾನ ಚಿಕಿತ್ಸೆಯನ್ನು ಮುಂದಿನ ಪೀಳಿಗೆಯ ಸರ್ಜಿಕಲ್ ರೋಬೋಟಿಕ್ಸ್ ಬಳಸಿ ಮತ್ತಷ್ಟು ಬಲಪಡಿಸಿದ ಆಸ್ತರ್ ಸಿಎಂಐ ಆಸ್ಪತ್ರೆ. ಸಂಕೀರ್ಣ ಮೆದುಳು ಮತ್ತು ಬೆನ್ನುಮೂಳೆ ಶಸ್ತ್ರಚಿಕಿತ್ಸೆಗಳಲ್ಲಿ ಹೆಚ್ಚಿನ ನಿಖರತೆ, ಸುರಕ್ಷತೆ ಮತ್ತು ಉತ್ತಮ ಚಿಕಿತ್ಸಾ ಫಲಿತಾಂಶಗಳನ್ನು ಸಾಧಿಸುವತ್ತ ಮಹತ್ವದ ಹೆಜ್ಜೆ. ಆಸ್ತರ್ ಸಿಎಂಐ ಆಸ್ಪತ್ರೆ ಅತ್ಯಾಧುನಿಕ ನರವಿಜ್ಞಾನ ಚಿಕಿತ್ಸೆಯಲ್ಲಿ ತನ್ನ ಮೇಲುಗೈಯನ್ನು ಮತ್ತಷ್ಟು ಬಲಪಡಿಸುತ್ತದೆ. ಆಸ್ಪತ್ರೆ ನ್ಯೂರೋ ಸರ್ಜರಿ ವಿಭಾಗದ ಅಡಿಯಲ್ಲಿ ಬೆನ್ನುಮೂಳೆ ಶಸ್ತ್ರಚಿಕಿತ್ಸೆಗೆ ಮೇಜರ್ ಎಕ್ಸ್ ಮತ್ತು ಮೆದುಳು ಹಾಗೂ ತಲೆ ಸಂಬಂಧಿತ ಶಸ್ತ್ರಚಿಕಿತ್ಸಾ ವಿಧಾನಗಳಿಗೆ ROSA ಎಂಬ 2 ಅತ್ಯಾಧುನಿಕ ರೋಬೋಟಿಕ್ ತಂತ್ರಜ್ಞಾನಗಳನ್ನು ಪರಿಚಯಿಸಿದೆ. ಈ ಹೊಸ ರೋಬೋಟಿಕ್ ವ್ಯವಸ್ಥೆಗಳು ವೈದ್ಯರಿಗೆ ಅತ್ಯಂತ ಸಂಕೀರ್ಣ ಶಸ್ತ್ರಚಿಕಿತ್ಸೆಗಳನ್ನು ಹೆಚ್ಚು ನಿಖರತೆ ಮತ್ತು ಸುರಕ್ಷತೆಯೊಂದಿಗೆ ನಡೆಸಲು ಸಹಾಯ ಮಾಡುತ್ತವೆ. ಆ ಮೂಲಕ ರೋಗಿಗಳಿಗೆ ಉತ್ತಮ ಚಿಕಿತ್ಸಾ ಫಲಿತಾಂಶಗಳ ಜೊತೆಗೆ ವೇಗವಾದ ಚೇತರಿಕೆಯೂ ಸಾಧ್ಯವಾಗುತ್ತದೆ. ಈ ರೋಬೋಟಿಕ್ ತಂತ್ರಜ್ಞಾನಗಳ ಉದ್ಘಾಟನೆಯನ್ನು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಅಧ್ಯಕ್ಷರಾದ ವೆಂಕಟೇಶ್ ಪ್ರಸಾದ್ ಅವರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಆಸ್ತರ್ ಸಿಎಂಐ ಹಾಸ್ಪಿಟಲ್ನ ಹಿರಿಯ ಆಡಳಿತಾಧಿಕಾರಿಗಳು ಹಾಗೂ ವೈದ್ಯಕೀಯ ತಜ್ಞರು ಉಪಸ್ಥಿತರಿದ್ದರು. ROSA ರೋಬೋಟಿಕ್ ವಿಧಾನದ ಮೂಲಕ ಪರಿಚಯಿಸಲಾದ ಮಹತ್ವದ ಹೊಸ ತಂತ್ರಜ್ಞಾನವೆಂದರೆ ಫ್ರೇಮ್ಲೆಸ್ ಬ್ರೇನ್ ಸರ್ಜರಿ. ಇದು ಭಾರತದಲ್ಲಿ ಮೆದುಳಿನ ಶಸ್ತ್ರಚಿಕಿತ್ಸೆ ಮಾಡುವ ವಿಧಾನವನ್ನೇ ಬದಲಾಯಿಸುತ್ತಿದೆ. ಹಿಂದೆ ಮೆದುಳಿಗೆ ಸಂಬಂಧಿಸಿದ ಅನೇಕ ಶಸ್ತ್ರಚಿಕಿತ್ಸೆಗಳಲ್ಲಿ ಮಾರ್ಗದರ್ಶನಕ್ಕಾಗಿ ರೋಗಿಯ ತಲೆಗೆ ಗಟ್ಟಿಯಾದ ಫ್ರೇಮ್ ಅಳವಡಿಸಬೇಕಾಗುತ್ತಿತ್ತು. ಈಗ ROSA ವ್ಯವಸ್ಥೆಯ ಫ್ರೇಮ್ಲೆಸ್ ರೋಬೋಟಿಕ್ ತಂತ್ರಜ್ಞಾನದಿಂದ ವೈದ್ಯರು ಯಾವುದೇ ತೊಂದರೆ ಅಥವಾ ಹೆಚ್ಚುವರಿ ನೋವು ಉಂಟಾಗದಂತೆ ಅತ್ಯಂತ ನಿಖರತೆಯಿಂದ ಶಸ್ತ್ರಚಿಕಿತ್ಸೆ ನಡೆಸಬಹುದು. ಈ ತಂತ್ರಜ್ಞಾನವು ಕಡಿಮೆ ಹಸ್ತಕ್ಷೇಪದ ಮೆದುಳಿನ ಶಸ್ತ್ರಚಿಕಿತ್ಸೆಯಲ್ಲಿ ಮಹತ್ವದ ಬದಲಾವಣೆ ತಂದಿದೆ. ಇದರಿಂದ ರೋಗಿಗಳಿಗೆ ಹೆಚ್ಚಿನ ಆರಾಮ, ಶಸ್ತ್ರಚಿಕಿತ್ಸೆಯಲ್ಲಿ ಹೆಚ್ಚಿನ ನಿಖರತೆ, ಕಾರ್ಯಕ್ಷಮತೆ ಹಾಗೂ ಉತ್ತಮ ಚಿಕಿತ್ಸಾ ಫಲಿತಾಂಶಗಳು ದೊರೆಯುತ್ತವೆ. ROSA ವ್ಯವಸ್ಥೆಯು ಮೆದುಳಿನ ಗಡ್ಡೆ ಶಸ್ತ್ರಚಿಕಿತ್ಸೆ, ಎಪಿಲೆಪ್ಸಿ ಚಿಕಿತ್ಸೆ, ಸ್ಟೀರಿಯೋಟಾಕ್ಟಿಕ್ ನ್ಯೂರೋ ಶಸ್ತ್ರಚಿಕಿತ್ಸೆ ಹಾಗೂ ಚಲನ ಸಂಬಂಧಿತ ಅಸ್ವಸ್ಥತೆಗಳ ಚಿಕಿತ್ಸೆಯಲ್ಲಿ ವೈದ್ಯರಿಗೆ ಸಹಾಯ ಮಾಡುತ್ತದೆ. ಜೊತೆಗೆ ಮೆದುಳಿನ ಪ್ರಮುಖ ಕಾರ್ಯಗಳನ್ನು ಸುರಕ್ಷಿತವಾಗಿಡಲು ಕೂಡ ಸಹಕಾರಿಯಾಗುತ್ತದೆ. ಫಸ್ಟ್ ಆಫ್ ಆಲ್ ಒಂಥರ ಖುಷಿಯಾಗುತ್ತೆ ಇಲ್ಲಿ ಈ ಥರ ಒಂದು ಇನಿಷಿಯೇಟಿವ್ನ ತಗೊಂಡಿರೋದು ಆಸ್ಟರ್ CMI ಹಾಸ್ಪಿಟಲ್ ಆ್ಯಂಡ್ ಫಸ್ಟ್ ಇನ್ ಇಂಡಿಯಾ. ಅದನ್ನೇ ಕೇಳ್ತಾ ಇಟ್ಸ್ ಅ ಬಿಗ್ ಮೈಲ್ ಸ್ಟೋನ್ for any hospital, and Aster taking this initiative when it comes to neuro and spine robotic surgeon. ಅದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಆ್ಯಕ್ಚುಲಿ ಇಂಡಿಯಾದಲ್ಲಿ ಅಂತಂದರೆ ಇಟ್ಸ್ an amazing beginning, amazing initiative, and also I should also congratulate the doctors as well here. ಒಂಥರ ಅವರು they are well equipped to use this. ಸೊ ಐ ಥಿಂಕ್ ಒಂಥರ ಇಂಥ ಒಂದು ಟೆಕ್ನಾಲಜಿ ಬೇಕು. ಇವಾಗ ಟೆಕ್ನಾಲಜಿ ಎಷ್ಟು ಬೇಗ ಮುಂದೆ ಹೋಗ್ತಾ ಇದೆ ಅಂತಂದರೆ ನಾವು ಟೆಕ್ನಾಲಜಿ ಯೂಸ್ ಮಾಡ್ಕೊಳ್ಳಿಲ್ಲ ಅಂದರೆ ತುಂಬ ಹಿಂದುಳಿದು ಬಿಡ್ತೀವಿ ನಾವು. ಸೊ ಹಾಗಾಗಿ ನಾವು ಟೆಕ್ನಾಲಜಿನ ಯೂಸ್ ಮಾಡ್ಕೊಳ್ಳೇಬೇಕಾಗತ್ತೆ. ಯಾವುದೇ ಇದರಲ್ಲಿ ನೋಡಿ ನೀವು ಬೀಟ್ ಡೈಲಿ ಲೈಫ್ಸ್ನಲ್ಲಿ ಆಗ್ಬೋದು, ನೀವು ಅಥವಾ ಫೋನ್ಸ್ ಯೂಸ್ ಮಾಡಿದಾಗ ಟೆಕ್ನಾಲಜಿ ಯೂಸ್ ಮಾಡ್ತೀವಿ. ನಾವು ಕ್ರಿಕೆಟ್ ಆಡ್ತಾ ಇರ್ಬೇಕಾದ್ರೆ ಟೆಕ್ನಾಲಜಿ ಯೂಸ್ ಮಾಡ್ತೀವಿ. ಸೊ ಟೆಕ್ನಾಲಜಿ ಈಸ್ ಇವಾಲ್ವಿಂಗ್ ಸೋ ಫಾಸ್ಟ್. ಸೊ ಹಾಗಾಗಿ ಆ್ಯಂಡ್ ನಿಮಗೆ ಎಸ್ಪೆಷಲಿ ಹೆಲ್ತ್ ಕೇರ್ನ ನಿಮಗೆ ಯಾಕೆ ಟೆಕ್ನಾಲಜಿ ಬೇಕು ಅಂತಂದರೆ ಟು ಮೇಕ್ ಇಟ್ ಒಂಥರ ಎಷ್ಟು ಕಮ್ಮಿ ಚಿಕ್ಕದಾಗ ಸರ್ಜರಿ ಮಾಡ್ಬೋದು ಅಷ್ಟು ಒಳ್ಳೆಯದು, ಅಷ್ಟೇ ಬೇಗ ಹೀಲ್ ಆಗ್ತಾರೆ. ಮತ್ತು ಆ ಪ್ರೆಸಿಷನ್ ಬೇಕು ನಿಮಗೆ, ಆ ಅಕ್ಯುರಸಿ ಬೇಕಾಗುತ್ತೆ ನಿಮಗೆ ಹೆಲ್ತ್ ಕೇರ್ನಲ್ಲಿ ಎಸ್ಪೆಷಲಿ. ಸೊ ಹಾಗಾಗಿ ವೆನ್ ಆಸ್ಟರ್ CMI ಹಾಸ್ಪಿಟಲ್ ಇಸ್ ಇಂಟ್ರಡ್ಯೂಸಿಂಗ್ ದಿ ನ್ಯೂರೋ ಆ್ಯಂಡ್ ಸ್ಪೈನ್ ರೊಬೋಟಿಕ್ ಇದನ್ನು ಸೊ ಐ ಥಿಂಕ್ ಇಟ್ಸ್ ಅ ಗ್ರೇಟ್ ರಿಲೀಫ್. ಖಂಡಿತ ಯಾರ್ಯಾರು ಸಫರ್ ಮಾಡ್ತಾ ಇರೋ ಅವ್ರಿಗೆಲ್ಲ ಗ್ರೇಟ್ ರಿಲೀಫ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಡಾಕ್ಟರ್ ಸೋಮಶೇಖರ್ ಹೇಳ್ದಂಗೆ ಆವಾಗಲೇ ಮ್ಯಾನ್ ಬಿಹೈಂಡ್ ದ ಮೆಷೀನ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳಿದ್ರು. ಸೊ ಡಾಕ್ಟ್ರು ಆ ಮೆಷೀನ್ ಅದು ಕರೆಕ್ಟಾಗಿ ಆಪರೇಟ್ ಮಾಡಬೇಕು ಅಂತಂದರೆ ಅದ್ರ ಹಿಂದೆ ಡಾಕ್ಟರ್ಸ್ ಇದ್ದಾರೆ. ಸೊ ಅವರು ತುಂಬ ಮುಖ್ಯ ಆಗ್ತಾರೆ. ಕೆಲಸ ಕಡಿಮೆ ಆಗುತ್ತೆ ಅಂತಲ್ಲ, ನಿಮಗೆ ಆ್ಯಕ್ಚುಲಾಗಿ ಎಷ್ಟು ಬೇಗ ನೀವು ವಾಪಸ್ ಬರ್ಬೋದು ನೋಡಿ, ಅದು ಬೇಕಾಗತ್ತೆ. ಇವಾಗ ಮುಂಚೆ ಎಲ್ಲ ಮಾಡ್ತಾ ಇದ್ರಲ್ವ ಆಪ್ರೇಷನ್ಗಳನ್ನ, ಸೊ ಅಲ್ಲಿ ತಿಂಗಳಾಂಗಟ್ಲೆ ತಗೊಳ್ಳೋದು ವಾಪಸ್ ಬರೋದಕ್ಕೆ. ಸೊ ಇವಾಗ ಜಸ್ಟ್ ವಿದಿನ್ ಅವರ್ಸ್ ಆರ್ ಪ್ರಾಬ್ಲಿ ಡೇಸ್ನಲ್ಲಿ ವಾಪಸ್ ಬರ್ತೀರಾ.
And when you have got some great doctors, Dr. Somshekhar ಆಗ್ಬೋದು, Dr. Verma ಆಗ್ಬೋದು, and several other doctors, ಅಂಥವರೆಲ್ಲ ಇದ್ದಾಗ ನಿಮಗೆ ದಿ ಒಂದು ಸರ್ಜರಿ ಇಸ್ ವೆರಿ ಮಿನಿಮಲಿಸ್ಟಿಕ್ ಆ್ಯಂಡ್ ಅಷ್ಟೇ ಬೇಗ ವಾಪಸ್ ಪೇಷಂಟ್ಸು ಅವರ ಒಂದು ನಾರ್ಮಲ್ ಲೈಫ್ಗೆ ಬರ್ಬೋದು. ಸೊ ಅದಕ್ಕೋಸ್ಕರ ಟೆಕ್ನಾಲಜಿನ ನಾವು ಬಿಡೋದಕ್ಕಾಗೋದಿಲ್ಲ. Today's event is a landmark event. Here, Aster Neurosciences and the Aster and the Aster Group have invested in a two very important and latest technologies, robotic technologies, and these technologies are first of its kind in India. For example, the ROSA, which is the brain component of the robot, is probably, this model is the first outside the US, and first of course in India, and this gives us precision to place electrodes to do surgery in the brain. And we all know we need to be really precise where the brain is concerned. And the other robot is the spine robot. Lot of precision is the in thing in the spine robot, where the placement of screws going to those lesions, to those levels, are made much more precise and faster. Patient care is much better, outcomes are much better.